ಇದು ಅತ್ಯಂತ ನೋವಿನ ಘಟನೆ. ಒಂದು ತಿಂಗಳ ಹಿಂದೆಯೇ ನಡೆದಂಥ ಘಟನೆ ಮತ್ತೆ ಇದು ಮರುಕಳಿಸಿದೆ. ಹುಬ್ಬಳ್ಳಿ ಅಂತಂದರೆ ಕರ್ನಾಟಕದ ಕೇಂದ್ರ ಇದು. ಈ ಉತ್ತರ ಕರ್ನಾಟಕದ ಕೇಂದ್ರ ಬಿಂದು ಹುಬ್ಬಳ್ಳಿ. ಇಂಥ ಒಂದು ನಗರದಲ್ಲಿ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇರೋದು ಇದು ಕರ್ನಾಟಕ ಒಂದು ದೊಡ್ಡ ಕಳಂಕ. ಈ ರೀತಿ ಘಟನೆಗಳು ಮರುಕಳಿಸದ ರೀತಿಯಲ್ಲಿ ಕಾನೂನು ವ್ಯವಸ್ಥೆ ಆಗಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಈಗಾಗಲೇ ಈ ರೀತಿ ಘಟನೆ ಆದಾಗ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿ ಮತ್ತು ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅಂದರೆ ಆ ವ್ಯಕ್ತಿಯನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇದು ಅತ್ಯಂತ ಬಡ ಕುಟುಂಬ. ಇದು ನಾವು ನಮ್ಮ ಆತ್ಮೀಯ ಪೂಜ್ಯರಾಗಿರುವಂಥ ಅಂಬಿಗರ ಚೌಡಯ್ಯ ಸ್ವಾಮೀಜಿ ಜೊತೆಗೆ ಮಾತನಾಡಿದ್ದೇವೆ. ಈ ಅತ್ಯಂತ ಬಡ ಕುಟುಂಬ ಅಲ್ಲಿ ಅವರ ಅಜ್ಜಿಯರ ಜೊತೆಗೆ ಇರುವುದು. 4 ಜನ ಹೆಣ್ಮಕ್ಳು ಅವರು. ಇವತ್ತು ನಾವೆಲ್ಲ ಬೇಟಿ ಬಚಾವು ಬೇಟಿ ಪಡಾವು ಬಗ್ಗೆ ಮಾತನಾಡ್ತೀವಿ ಅಷ್ಟೇ. ಅಂಥ ನಮ್ಮ ಹೆಣ್ಮಕ್ಕಳಿಗೆ ಧೈರ್ಯವನ್ನು ತುಂಬುವಂಥದ್ದು, ಅವರಿಗೆ ಸಹಾಯ ಮಾಡುವಂಥದ್ದು, ಅವ್ರ ಜೊತೆಗೆ ನಿಲ್ಲುವಂಥ ಕಾರ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ, ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು, ಆ ಕುಟುಂಬ ಬಾಡಿಗೆ ಮನೆಯಲ್ಲಿದೆ, ಅವರಿಗೆ ಒಂದು ಸುಸಜ್ಜಿತವಾದ ಮನೆಯನ್ನು ಕೊಡುವಂಥ ಕಾರ್ಯ ಆಗಬೇಕು. ಮತ್ತು ಆ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕು. ಸಾಧ್ಯ ಆದರೆ ಅವರಿಗೆ ಶಿಕ್ಷಣದ ಆಧಾರದ ಮೇಲೆ ಯಾವುದಾದ್ರೂ ಒಂದು ನೌಕರಿಯನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇವೆ. ಸರ್ಕಾರಿ ನೌಕರಿಯನ್ನು ಕೊಟ್ಟರೆ ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಅತ್ಯಂತ ಹಿಂದುಳಿದ ಕುಟುಂಬಗಳಿವೆಲ್ಲ ನೋಡಿ, ನಾವು ಎಲ್ಲ ಈ ಭಾಗಕ್ಕೆ ಬಂದಾಗ ಎಷ್ಟು ನೋವಾಗುತ್ತೆ. ಆ ಮಕ್ಕಳಿಗೆ ಧೈರ್ಯವನ್ನು ಮೆಚ್ಚಬೇಕು. ಅವ್ರ ತಂದೆ ಇಲ್ಲ, ತಾಯಿ ಇಲ್ಲ, ಅಜ್ಜಿ ಜೊತೆಗೆ ಅವ್ರು ಇರೋದ್ರಿಂದ ಅಂಥ ಹೆಣ್ಣುಮಕ್ಕಳಿಗೆ ಧೈರ್ಯವನ್ನು ಕೊಡುವಂತಹದ್ದು, ಅವ್ರಿಗೆ ಆತ್ಮಸ್ಥೈರ್ಯನ ತುಂಬುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಮತ್ತು ನಾವೆಲ್ಲ ಮಾಡಬೇಕು. ನಮ್ಮೆಲ್ಲರ ಜವಾಬ್ದಾರಿ ಇದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.